ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 151ನೆಯ ಅಧ್ಯಾಯದ ಪೂರ್ವಭಾಗದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಲೋಹಾರ್ಗಲ ಕ್ಷೇತ್ರ ಮಹಿಮೆ, ಲೋಹಾರ್ಗಲ ಕ್ಷೇತ್ರ ಸನ್ನಿವೇಶ, ಆ ಕ್ಷೇತ್ರದಲ್ಲಿರುವ ಪಂಚಸರಸ್ಸು, ನಾರದಕುಂಡ, ವಸಿಷ್ಠಕುಂಡ, ಪಂಚಕುಂಡ, ಸಪ್ತರ್ಷಿಕುಂಡ, ಶರಭಂಗಕುಂಡ, ಅಗ್ನಿಸರೋವರ, ಬೃಹಸ್ಪತಿಕುಂಡ, ಅಗ್ನಿಕುಂಡ, ಕಾರ್ತಿಕೇಯಕುಂಡ, ಉಮಾಕುಂಡ, ಮಹೇಶ್ವರಕುಂಡ, ಬ್ರಹ್ಮಕುಂಡ ಎಂಬವುಗಳ ಪ್ರಭಾವದ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಸೂತಮುನಿಯು ಹೇಳುತ್ತಾನೆ, ಭೂದೇವಿ ಈ ಸಾನಂದೂರ ಕ್ಷೇತ್ರ ಮಹಿಮೆಯನ್ನು ಕೇಳಿ ಕೈ ಮುಗಿದುಕೊಂಡು ಆ ಶ್ರೀ ವರಾಹನಿಗೆ ಮತ್ತೆ ಮುಂದಿನಂತೆ ಹೇಳಿದಳು. ಭೂದೇವಿಯು ಹೇಳುತ್ತಾಳೆ, ಜಗನ್ನಾಥ ವಿಷ್ಣುವೇ, ಅತ್ಯುತ್ತಮವಾದ ಈ ರಹಸ್ಯವನ್ನು ಕೇಳಿದುದಾಯಿತು. ಪೂಜ್ಯನೇ, ಇದನ್ನು ಕೇಳಿ ತಾಪರಹಿತಳಾಗಿದ್ದೇನೆ. ಬೇರೆ ಯಾವುದಾದರೊಂದು ರಹಸ್ಯವೂ ಶುಭಕರವೂ ಆದ ಕ್ಷೇತ್ರವು ಇರಬಹುದಾದರೂ ಸಾನಂದೂರಕ್ಕಿಂತಲೂ ಉತ್ತಮವಾದ ರಹಸ್ಯ ಕ್ಷೇತ್ರವು
ಬೇರೆ ಇದೆಯೋ ಇಲ್ಲವೋ? ದೇವತೆಗಳ ಮುಖ್ಯ ಸಾಧಕನೇ, ನರಸಿಂಹನೇ, ಲೋಕನಾಥನೇ, ಉಪೇಂದ್ರನೇ, ಅಸುರ ಜಯಧೀರ, ದೇವವೀರ, ಸಹಸ್ರದಳ ಕಮಲ ಸದೃಶ ನೇತ್ರನೂ, ಯಮನ ವರ್ಣಕ್ಕೆ ಸಮಾನವಾದ ನೀಲವರ್ಣವುಳ್ಳವನೂ ಆದ ನೀನು ಜಯಶೀಲನಾಗಿರುವೆ. ಭೂದೇವಿಯ ಈ ಗದ್ಗದ ವಚನವನ್ನು ಕೇಳಿ ಸರ್ವ ಲೋಕಾರ್ತಿಹರನೂ ಜನಾರ್ದನನೂ ಆದ ಆ ಹರಿ ಆಕೆಗೆ ಇಂಪಾಗಿರುವ ಮಾತನಾಡಿದನು. ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ, ದೇವಿ, ನೀನು ನನ್ನಲ್ಲಿ ಪ್ರಶ್ನಿಸುವ ಬೇರೆಯ ರಹಸ್ಯವನ್ನು ನಿಜವಾಗಿ ಹೇಳುತ್ತೇನೆ ಕೇಳು. ನನ್ನಂತಹವನಿಗೂ ಕರ್ಮಾರ್ಥವಾಗಿ ಅವತಾರ. ವರಾರೋಹೆ, ನಾನು 30 ಯೋಜನ ದೂರದಿಂದ ಮ್ಲೇಚ್ಛ ದೇಶದ ಮಧ್ಯದಲ್ಲಿ ಹಿಮವತ್ ಪರ್ವತದಲ್ಲಿರುವ ಸಿದ್ಧವಟದ ಸಮೀಪಕ್ಕೆ ಹೋಗಿ ಅಲ್ಲಿ ಲೋಹಾರ್ಗಲ ಕ್ಷೇತ್ರದಲ್ಲಿ ಶುಭವಾದ ನಿವಾಸವನ್ನು ಮಾಡಿದೆನು. ಆ ಕ್ಷೇತ್ರವು ರಹಸ್ಯವಾಗಿ 15 ಹರಿದಾರಿ ಅಥವಾ 5 ಯೋಜನ ಉದ್ದವೂ 5 ಯೋಜನ ಅಗಲವೂ ಉಳ್ಳುದಾಗಿ ದುರ್ಗಮವೂ ಪಾಪಿಗಳಿಂದ ಸುತ್ತಲೂ ಆವೃತವಾಗಿರುವುದರಿಂದ ದುಸ್ಸಹವೂ ಆಗಿದೆ. ಆದರೆ ನನ್ನ ಧ್ಯಾನಾಸಕ್ತರಾದ ಪುಣ್ಯಶಾಲಿಗಳಿಗೆ ಆ ಕ್ಷೇತ್ರವು ಸುಲಭವಾದುದು. ಭದ್ರೆ, ಆ ಕ್ಷೇತ್ರದಲ್ಲಿ ನಾನು ಸುವರ್ಣಮಯ ಮೂರ್ತಿಯಾಗಿ ಉತ್ತರ ದಿಕ್ಕಿಗೆ ಅಭಿಮುಖನಾಗಿ ನೆಲೆಸಿರುವೆನು, ಸಂಶಯವಿಲ್ಲ. ದಾನವರೆಲ್ಲರೂ ನನ್ನ ಸ್ವರ್ಗಾದಿ ಉತ್ತಮ ಲೋಕವನ್ನು ಮುತ್ತಿದರು. ನಾನು ವೈಷ್ಣವ ಮಾಯೆಯನ್ನು ತೆರೆಯಾಗಿ ನಡುವೆ ಇಟ್ಟು ಆ ಕ್ಷೇತ್ರದಲ್ಲಿ ಬ್ರಹ್ಮ, ರುದ್ರ, ಸ್ಕಂದೇಂದ್ರರನ್ನೂ ಮರುದ್ಗಣದೊಡಗೂಡಿದ ಆದಿತ್ಯರನ್ನೂ ಹಸುಗಳನ್ನು, ವಾಯುವನ್ನು, ಮಹೌಜಸರಾದ ಅಶ್ವಿನಿ ದೇವತೆಗಳನ್ನು, ಚಂದ್ರ ಬೃಹಸ್ಪತಿಗಳನ್ನು, ಇತರ ಎಲ್ಲ ಸ್ವರ್ಗವಾಸಿಗಳನ್ನು ನಿಲ್ಲಿಸಿ ಅವರಿಗೆ ಅಗುಳಿಯನ್ನು ಕೊಟ್ಟು ಅತಿ ತೇಜೋಬಲಗಳುಳ್ಳ ಚಕ್ರವನ್ನು ಹಿಡಿದುಕೊಂಡು 100 ಕೋಟಿ ಸಹಸ್ರ ರಾಕ್ಷಸರನ್ನು ಶೀಘ್ರದಲ್ಲೇ ಕೊಂದು ಕೆಡವಿದೆನು. ಬಳಿಕ ದೇವತೆಗಳೆಲ್ಲರೂ ಸಂತೋಷಪಡುತ್ತಾ ಅತ್ತಿತ್ತ ಹೊರಟರು. ಹೀಗೆ ಲೋಹಾರ್ಗಲವೆಂಬ ಹೆಸರ ಕ್ಷೇತ್ರವು ನನ್ನಿಂದಾಯಿತು. ಅನಂತರ ದೇವಾಸುರ ಯುದ್ಧದಲ್ಲಿ ದೇವಕಂಟಕರಾದ ರಾಕ್ಷಸರನ್ನು ಕೊಂದು ಮಹೌಜಸರಾದ ಆ ದೇವತೆಗಳನ್ನು ಅವರ ಸ್ಥಾನದಲ್ಲಿ ನಿಲ್ಲಿಸಿದೆನು. ಭೂಮಿ, ಲೋಹಾರ್ಗಲ ಕ್ಷೇತ್ರದಲ್ಲಿರುವ ನನ್ನನ್ನು ಪ್ರಯತ್ನಪೂರ್ವಕವಾಗಿ ಯಾವಾಗಲಾದರೂ ನೋಡುವವನು ಬಹುನಿಷ್ಠನಾದ ಭಾಗವತನೇ ಆಗುವನು. ಸುಂದರಿ, ವಿಧಿಯಲ್ಲಿ ಹೇಳಿರುವಂತೆ 3 ರಾತ್ರಿ ಉಪವಾಸ ಮಾಡಿದ್ದು ಅಲ್ಲಿರುವ ಕುಂಡದಲ್ಲಿ ಸ್ನಾನ ಮಾಡುವ ವ್ರತಿಯು ಬಳಿಕ ಸಹಸ್ರ ಸ್ವರ್ಗಗಳಲ್ಲಿ ಆನಂದ ಪಡುವುದರಲ್ಲಿ ಸಂಶಯವಿಲ್ಲ. ಸರ್ವ ಕರ್ಮಗಳಲ್ಲೂ ಸ್ಥಿರನಾಗಿದ್ದು ಅಲ್ಲಿ ಪ್ರಾಣ ಬಿಟ್ಟರೆ ಸರ್ವ ಸ್ವರ್ಗಗಳನ್ನು ತ್ಯಜಿಸಿ ನನ್ನ ಲೋಕವನ್ನು ಸೇರುವನು. ಲೋಕವನ್ನು ವಿಸ್ಮಯಗೊಳಿಸುವುದಕ್ಕಾಗಿ ಅಲ್ಲಿ ನಾನು ಮಾಡಿದ ಅತ್ಯಾಶ್ಚರ್ಯವನ್ನು ನಿನಗೆ ಹೇಳುತ್ತೇನೆ. 24 ದ್ವಾದಶಿಯಲ್ಲೂ ಅಲ್ಲಿ ನನಗೆ ಮಾಸ ವಿಧಿಯಿಂದ ಸರ್ವೇಷ್ಟಗಳನ್ನು ಪೂರ್ಣಗೊಳಿಸುವ ಪೂಜೆಯು ನಡೆಯುತ್ತದೆ. ಅಲ್ಲಿ ನಾನು ಸರ್ವರತ್ನಾಲಂಕೃತವೂ
ಬೆಣ್ಣೈದಿಲೆ ಶಂಖ ಕೋಲು ಮಲ್ಲಿಗೆಗಳಂತೆ ಕಾಂತಿಯುಳ್ಳದ್ದೂ ಆದ ಬಿಳಿಯ ಕುದುರೆಯನ್ನು ಕಲ್ಪಿಸಿದೆನು. ನನ್ನ ಬಿಲ್ಲು ಬಾಣಗಳು, ಜಪಮಾಲಾ ಕಮಂಡಲುಗಳು, ವಿಸ್ತಾರವಾದ ದಿವ್ಯಾಸನವು ಆ ಕುದುರೆಯ ಮೇಲೆ ಸ್ಥಿರವಾಗಿದ್ದವು. ನಾನು ಆ ಕುದುರೆಯ ಮೇಲೆ ಶ್ವೇತ ಪರ್ವತವನ್ನೇರಿ ಬಹಳವಾಗಿದ್ದ ಕುರುಗಳ ಮೇಲೆ ಬೀಳುಪನಾದೆನು. ಅಲ್ಲಿ ನನ್ನ ಏಟಿನಿಂದ ಬಿದ್ದವನು ಮಾತ್ರ ಕಾಣಿಸುತ್ತಿದ್ದನೇ ಹೊರತು ಗಾಯವು ಕಾಣಿಸುತ್ತಿರಲಿಲ್ಲ. ಆ ಕುದುರೆಯು ಅನೇಕ ವ್ಯಕ್ತಿಗಳನ್ನು ಆಕಾಶದಿಂದ ಬೀಳಿಸಿ ಶಾಂತವೂ ದಾಂತವೂ ಬಹು ಆಯಾಸವುಳ್ಳದ್ದೂ ಆಗಿ ಸ್ವರ್ಗದಲ್ಲಿ ನೆಲೆಸಿತು. ಸೂತಮುನಿಯು ಹೇಳುತ್ತಾನೆ, ಬಳಿಕ ಭೂದೇವಿಯ ಮಾತನ್ನು ಕೇಳಿ ಬ್ರಹ್ಮಪುತ್ರನೂ ಪೂಜ್ಯನೂ ಆದ ಸನತ್ಕುಮಾರ ಮಹಾಮುನಿಯು ಪರಮಾಶ್ಚರ್ಯಗೊಂಡು ವಿಷ್ಣು ಮಾಯೆಯಿಂದ ಉಬ್ಬಿದವನಾಗಿ ಮತ್ತೆ ಮುಂದಿರುವಂತೆ ಮಾತನಾಡಿದನು. ಸನತ್ಕುಮಾರ ಮುನಿಯು ಹೇಳುತ್ತಾನೆ, ದೇವಿ ಸುಶ್ರೋಣಿ, ಸುಂದರಮುಖಿ, ನೀನು ಲೋಕನಾಥನ ಪ್ರತ್ಯಕ್ಷ ದರ್ಶನವನ್ನು ಪಡೆದುದರಿಂದ ಧನ್ಯಳಾಗಿರುವೆ. ಕಮಲದಳದಂತೆ ವಿಶಾಲವಾದ ನೇತ್ರವುಳ್ಳ ಆತನೊಡನೆ ನೀನು ಮಾತನಾಡಿದುದೇನು? ಆತನು ಹೇಳಿದ ಸರ್ವರಿಗೂ ಸುಖವರ್ಧಕವಾದ ವಿಚಾರವೆಲ್ಲವನ್ನೂ ಹೇಳು. ಆ ದೇವೋತ್ತಮನು ಹೇಳಿದ ಧರ್ಮಯುಕ್ತವೂ ಪರಮ ರಹಸ್ಯವೂ ಗುಣಗಳಿಂದ ಉತ್ತಮವೂ ಸಕಾರಣವೂ ಆದ ವಿಚಾರವನ್ನು ನೀನು ನನಗೆ ಹೇಳುತ್ತಾ ಹೇಳುತ್ತಾ ನನ್ನ ಮನಸ್ಸನ್ನು ಹೆಚ್ಚು ಹೆಚ್ಚಾಗಿ ಸಂತೋಷಪಡಿಸುತ್ತೀಯೆ. ಬೆಳ್ದಾವರೆಗಣ್ಣಿನವನು ಸರ್ವಭಾಗವತ ಪ್ರಿಯನೂ ಆದ ಆತನು ವಿದ್ಯುಕ್ತವಾದ ಕರ್ಮದಲ್ಲಿ ಏನು ಹೇಳಿದನು? ಸೂತಮುನಿಯು ಹೇಳುತ್ತಾನೆ, ಭೂದೇವಿ ಮಹೌಜಸನಾದ ಆ ಕುಮಾರನ ಆ ಮಾತನ್ನು ಕೇಳಿ ಇಂಪಾದ ಮಾತನಾಡಿ ಬ್ರಹ್ಮಪುತ್ರನಾದ ಆತನಿಗೆ ಮಗು ಪ್ರಾರ್ಥಿತನಾದ ಆ ಜಗನ್ನಾಥನು ನನಗೆ ಏನು ಹೇಳಿದನೆಂಬುದನ್ನು ಕೇಳು ಎಂದಳು. ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ, ಸುಮಧ್ಯಮೆ, ಹೀಗೆ ಅಲ್ಲೇ ಪಾಪಗಳನ್ನು ಪರಿಹರಿಸುವ ಸುಲಭವೂ ಶುಭವೂ ಆದ ಕರ್ಮಗಳು ವಿಧಿಪೂರ್ವಕವಾಗಿ ಮಾಡಲ್ಪಡುತ್ತವೆ. ನಾನು ಕಲ್ಪಿಸಿದ ಆ ಕುದುರೆಯ ಕುಲದಲ್ಲುದಿಸಿದ ಕುದುರೆಗಳು ನನ್ನನ್ನು ವಹಿಸುತ್ತವೆ. ಅವು ಬೇರೆಯವನನ್ನು ಬೆನ್ನಿನ ಮೇಲೇರಿಸಿಕೊಳ್ಳುವುದಿಲ್ಲ. ನನ್ನ ಆ ಕುದುರೆಗಳು ದುರತಿಕ್ರಮಗಳು. ಪಂಚಸರೋವರವೆಂಬ ಹೆಸರಿನ ಕುಂಡವು ರಹಸ್ಯವಾದ ನನ್ನ ಮತ್ತೊಂದು ಕ್ಷೇತ್ರ. ಅಲ್ಲಿ ಶಂಖದ ಬಣ್ಣದವೂ ಮನೋವೇಗವುಳ್ಳವೂ ಆದ 4 ಜಲಧಾರೆಗಳು ಧುಮುಕುತ್ತವೆ. 4ನೇ 1 ಭಾಗದಷ್ಟು ಆಹಾರವನ್ನು ಮಾತ್ರ ಸೇವಿಸಿ ಅಲ್ಲಿದ್ದು ಆ ತೀರ್ಥದಲ್ಲಿ ಸ್ನಾನ ಮಾಡುವವನು ಚೈತ್ರಾಂಗದ ಲೋಕಕ್ಕೆ ಹೋಗಿ ಅಲ್ಲಿ ಗಂಧರ್ವರೊಡನೆ ಸಂತೋಷಪಡುವನು. ಉತ್ತಮವಾದ ಆ ನನ್ನ ಕ್ಷೇತ್ರದಲ್ಲಿ ಪ್ರಾಣಗಳನ್ನು ಬಿಟ್ಟರೆ ಅವನು ಗಂಧರ್ವ ಲೋಕವನ್ನು ತ್ಯಜಿಸಿ ನನ್ನ ಲೋಕವನ್ನು ಸೇರುವನು. ಉತ್ತಮವಾದ ಆ ನನ್ನ ಕ್ಷೇತ್ರದಲ್ಲಿ ಶ್ರೇಷ್ಠವಾದ ನಾರದ ಕುಂಡವೆಂಬುದೊಂದಿದೆ. ಓಲೆಯ ಮರದಷ್ಟು ಗಾತ್ರದ 5 ಜಲಧಾರೆಗಳು ಅಲ್ಲಿ ಧುಮುಕುತ್ತವೆ. ಒಂದು ಹೊತ್ತು ಮಾತ್ರ ಊಟ ಮಾಡುತ್ತಾ ಅಲ್ಲಿದ್ದು
ಸ್ನಾನ ಮಾಡುವವನು ದೇವರ್ಷಿಯಾದ ನಾರದನನ್ನು ನೋಡಿ ಅವನೊಡನೆ ಸಂತೋಷಿಸುವನು. ನನ್ನ ರಹಸ್ಯವನ್ನು ನಂಬಿ ಆ ನಾರದ ಕುಂಡದಲ್ಲಿ ಪ್ರಾಣಗಳನ್ನು ತ್ಯಜಿಸಿದರೆ ಅವನು ನಾರದನನ್ನು ಬಿಟ್ಟು ನನ್ನ ದಿವ್ಯ ಲೋಕವನ್ನು ಸೇರುವನು. ಅಲ್ಲದೆ ಅಲ್ಲೇ ಇರುವ ವಸಿಷ್ಠ ಕುಂಡವೆಂಬ ನನ್ನ ಕ್ಷೇತ್ರವು ಉತ್ತಮವಾದುದು. ಬಹಳ ದೊಡ್ಡವೂ ಬಹಳ ಸಣ್ಣವೂ ಅಲ್ಲದ 3 ಜಲಧಾರೆಗಳು ಅಲ್ಲಿ ಬೀಳುತ್ತವೆ. ಅಲ್ಲಿ 5 ಜಾವಗಳ ಕಾಲವಿದ್ದು ಸ್ನಾನ ಮಾಡುವವನು ವಸಿಷ್ಠ ಲೋಕವನ್ನು ಸೇರಿ ಆನಂದ ಪಡುವುದರಲ್ಲಿ ಸಂಶಯವಿಲ್ಲ. ನನ್ನ ಕರ್ಮನಿಷ್ಠನಾಗಿದ್ದು ಆ ಕ್ಷೇತ್ರದಲ್ಲಿ ಪ್ರಾಣ ಬಿಟ್ಟರೆ ವಸಿಷ್ಠ ಲೋಕವನ್ನು ತ್ಯಜಿಸಿ ನನ್ನ ಲೋಕವನ್ನು ಪಡೆಯುವನು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 151ನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.